ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಯೂತ್ ಯುವ ಸಮಾಜ ಈ ಡ್ರಗ್ಸ್ ಹಾವಳಿಗೆ ಬಲಿಯಾಗ್ತಾ ಇರೋದು ಬಹಳ ಕಳವಳಕಾರಿ ಬೆಳವಣಿಗೆ. ಹಾಗಾಗಿ ರಾಜ್ಯ ಮಟ್ಟದಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬಹಳ ಒಳ್ಳೆಯ ಒಂದು ಇನಿಷಿಯೇಟಿವ್ ಏನು ಈ ಡ್ರಗ್ಸ್ ವಿಚಾರದಲ್ಲಿ ಯುವ ಪೀಳಿಗೆಗೆ ಕನೆಕ್ಟ್ ಆಗೋ ತರ ಏನ್ ಜನ್ಸಿ ಅಂತಾರೆ ಅವ್ರದೇ ಸ್ಲಾಂಗ್ ನಲ್ಲಿ ಬೇಡ ಬ್ರೋ ಅಂತ, ಉಳಿದಿದ್ದೆಲ್ಲ ಮಾಡು, ಈ ಡ್ರಗ್ಸ್ ಮಾತ್ರ ಮಾಡಬೇಡ, ಬೇಡ ಬ್ರೋ ಅಂತ ಒಂದು ಬಹಳ ಕಂಟೆಂಪ್ರರಿ ಸ್ಲಾಂಗ್ ನಲ್ಲಿ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದಾರೆ. ರೈಸ್ ಅಂತ ಅದಕ್ಕೆ 4 ಕಾಂಪೊನೆಂಟ್ ಇದೆ. ಹಾಗಾಗಿ ಎಲ್ಲರಿಗೂ ನಾನು ಅಪೀಲ್ ಮಾಡ್ತೀನಿ, ವಿಶೇಷವಾಗಿ ನಮ್ಮ ಯುವ ಪೀಳಿಗೆಗೆ ನಾನು ಅಪೀಲ್ ಮಾಡ್ತೀನಿ. ಒಂದು ಮಾದಕ ದ್ರವ್ಯ ವ್ಯಸನಿ ಒಬ್ಬ ಮನೇಲಿ ಇಟ್ಕೊಂಡ ಅಂದ್ರೆ ವಂಶ ಇಡೀ ನಾಶ ಆಗುತ್ತೆ, ಅವನು ಹಾಳಾಗೋಗ್ತಾನೆ. ಆ ಮನೆಗೆ ಸ್ಟಿಗ್ಮಾ ಆಗಿ ಮನೆಯಲ್ಲ ಹೆಣ್ಮಕ್ಳಿಗೆ ಯಾರಿಗೂ ಮದುವೆಗಳಾಗಲ್ಲ. ಒಂದು ಕೆಟ್ಟ ಸ್ಟಿಗ್ಮಾ ಆಗಿ ಬೇರೆ ಯಾವನು ಕೆಲಸ ಸಿಗಲ್ಲ. ಆ ಕೇಸ್ಗಳಲ್ಲಿ ಯಾವನೋ ಸಿಕ್ಕೋರಲ್ಲ, ಕೋರ್ಟ್ಗಳೆಲ್ದು ಒಂದು ಇಡೀ ವಂಶ ಹಾಳಾಗಂತ ಕೆಲಸ ಇದು. ಹಾಗಾಗಿ ದಯಮಾಡಿ ಇದಕ್ಕೆ ಯಾವುದೇ ಕಾರಣಕ್ಕೆ ಬಲಿ ಆಗ್ಬೇಡಿ. 4 ಕಾಂಪೊನೆಂಟ್ ಇದೆ ನಮ್ಮ ರೈಸ್ ಕ್ಯಾಂಪೇನ್ಗೆ. ರೆಫ್ಯೂಸ್ ಅಂದ್ರೆ ಯಾವುದೇ ಕಾರಣಕ್ಕೆ ಯಾವನೇ ಆಮಿಷ ಹೊಡೆದ್ರು ತಗೊಳ್ಬೇಡಿ, ಡ್ರಗ್ಸ್ ತಗೊಳ್ಬೇಡಿ. ಇನ್ಫಾರ್ಮ್ ಕಾಂಪೊನೆಂಟ್ ಏನಂದ್ರೆ ನಾವೀಗ ಸಾಕಷ್ಟು ಜಾಗಗಳಲ್ಲಿ ಸ್ಕ್ಯಾನರ್ ಹಾಕಿದೀವಿ. ಅಂದ್ರೆ ನೀವು ಯಾರು ಮಾಹಿತಿ ಕೊಟ್ರಿ ಅಂತ ನಮಗೂ ಸಹ ಗೊತ್ತಾಗಲ್ಲ, ನಮ್ಗೆ ಮಾಹಿತಿ ಅಷ್ಟೇ ಇಂಪಾರ್ಟೆಂಟ್. ಕೆಲವು ಸಲ ನೀವೆಲ್ಲೋ ಕಂಟ್ರೋಲ್ ರೂಮ್ ಫೋನ್ ಮಾಡಿದ್ರೆ ಹೆಸರು ಕೇಳ್ತಾನೆ, ಅವ್ರ ಹತ್ರ ಫೋನ್ ನಂಬರ್ ಇರುತ್ತೆ ಅಂತ ನಿಮ್ಗೆ ಭಯ ಇರುತ್ತೆ ಕೆಲವರಿಗೆ. ಸೊ ತಮ್ಮ ಮೂಲಕ ನಾನು ಪಬ್ಲಿಕ್ಕಿಗೆ ಏನ್ ಹೇಳ್ತೀನಿ, ಈಗ ಸಾಕಷ್ಟು ಸಾರ್ವಜನಿಕ ಸ್ಥಳಗಳಲ್ಲಿ QR ಕೋಡ್ ಹಾಕಿದೀವಿ. ಕೋಡ್ ನಲ್ಲಿ ಯಾವುದೇ ಹೆಸರಿಲ್ಲ, ಯಾವ ಫೋನ್ ನಂಬರ್ ಇಲ್ಲ. ಕೋಡ್ ಹಾಕಿದ ಕೂಡಲೇ ನೀವು ಟೈಪ್ ಮಾಡಿದ್ದೆಲ್ಲ ನಮ್ಗೆ ರೀಚ್ ಆಗುತ್ತೆ ಆ ಆ್ಯಪ್ ಇಂದ. ಆ ಮಾಹಿತಿನ ನಾವು ವೆರಿಫೈ ಮಾಡ್ತೀವಿ. ಡ್ರಗ್ಸ್ ಎಲ್ಲಿದೆ, ಏನಾದ್ರು ಹಾವಳಿ ಇದ್ರೆ ಅದು ವೆರಿಫೈ ಮಾಡಿ ಆಕ್ಷನಬಲ್ ಇಂಟೆಲಿಜೆನ್ಸ್ ಇದ್ರೆ ರೈಡ್ ಮಾಡ್ತೀವಿ. ವಿಲ್ ಬ್ರಿಂಗ್ ಆಲ್ ದೀಸ್ ಫೆಲೋಸ್ ಟು ಬುಕ್. ಹಾಗೆ ಸಪೋರ್ಟ್ ಅಂತ ಅಂದ್ರೆ ಯಾರು ಈ ಒಂದು ಡ್ರಗ್ಸ್ ನಿವಾರಣೆಗೆ ಕೆಲಸ ಮಾಡ್ತಿದ್ದಾರೆ, ನಾವು ಪೊಲೀಸ್ ಇಲಾಖೆ ಮುಖ್ಯವಾಗಿ ಹಲವಾರು ಜನ ಇದ್ದಾರೆ ಇದಕ್ಕೆ ಸಪೋರ್ಟ್ ಮಾಡೋರು, ಅವ್ರನ್ನೆಲ್ಲ ಸಪೋರ್ಟ್ ಮಾಡ್ಬೇಕು ನಾವು. ಹಾಗೆ ಎಂಪವರ್ ಅಂತ ಈ ಪ್ರತಿಯೊಂದು ಹೆಜ್ಜೆನೂ ಎಂಪವರ್ಮೆಂಟ್, ಯುವ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಎಂಪವರ್ಮೆಂಟ್. ಆಲ್ರೆಡಿ ವ್ಯಸನಿ ಆಗಿರೋದನ್ನ ರಿಹ್ಯಾಬಿಲಿಟೇಟ್ ಮಾಡೋದು ಎಂಪವರ್ಮೆಂಟ್. ಈ ರೀತಿ ಈ ರೈಸ್ ಕ್ಯಾಂಪೇನ್ ಏನು ಅದಕ್ಕೆ ಟ್ಯಾಗ್ ಲೈನ್ ಇದೆ, ಬೇಡ ಬ್ರೋ ಅಂತ. ಇದು ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಅವೇರ್ನೆಸ್ ಕ್ಯಾಂಪೇನ್ ಆಗಿದೆ. ಹಾಗೆ ನಮ್ಮೆಲ್ಲ ಮೂಲಕ ನಾನು ಜನಗಳಿಗೆ ಅಪೀಲ್ ಮಾಡ್ತಾ ಇದ್ದೀನಿ, ಇದನ್ನ ನನ್ನ ಜೊತೆ ಕೈ ಜೋಡಿಸಿ ಅಂತ. ಹಾಗೆ ನಮ್ಮ ಹತ್ರ ಈ ಹೆಲ್ಪ್ ಲೈನ್ ಏನಿದೆ, 1908 ಮತ್ತೆ 1933 ಹೆಲ್ಪ್ ಲೈನ್ಗಳ ಲಾಭ ಪಡಿಬೇಕಿದೆ. ಈ ಸೈಬರ್ ಕ್ರೈಮ್ಗಳಲ್ಲಿ ಏನಾಗುತ್ತೆ, ಗೋಲ್ಡನ್ ಅವರ್ ಬಹಳ ಇಂಪಾರ್ಟೆಂಟ್. ನಮಗೆ ಫಸ್ಟ್ ಅವರ್ನಲ್ಲಿ ಇನ್ಫಾರ್ಮೇಶನ್ ಬಂದ್ರೆ ನಾವು ಬ್ಲಾಕ್ ಮಾಡಿಸ್ಲಿಕ್ಕೆ, ಏನು ಇಮಿಡಿಯೇಟ್ ಆಗಿರೋ ಡ್ಯಾಮೇಜ್ನ ಕಂಟ್ರೋಲ್ ಮಾಡಲಿಕ್ಕೆ. ಅದೇ ರೀತಿ ಈ ಡ್ರಗ್ಸ್ ವಿಚಾರದಲ್ಲಿ ಒಂದೇ ಸಿಂಗಲ್ ಹೆಲ್ಪ್ಲೈನ್ ಈಗ 1908 1908 ಡ್ರಗ್ಸ್ ವಿಚಾರದಲ್ಲಿ ಇದು ಟೋಲ್ ಫ್ರೀ ಹೆಲ್ಪ್ಲೈನ್ ಇದೆ. ಇದು ತಾವು ಯಾರೇ ಆಗಲಿ ಮಾಹಿತಿ ಕೊಟ್ಟರೆ ಗೋಪನೀಯತೆ ಕಾಪಾಡ್ತೇವೆ. ಆಕ್ಷನಬಲ್ ಇನ್ಪುಟ್ ಇದ್ರೆ ಇಮಿಡಿಯೇಟ್ ಆಗಿ ರೈಡ್ ಆಗುತ್ತೆ, ಸರ್ಚ್ ಆಗುತ್ತೆ. ಹಾಗಾಗಿ ಈ ದಿನ ವಿಜಯನಗರ ಜಿಲ್ಲೆಯಲ್ಲಿ ಬಹಳ ಒಳ್ಳೆಯ ಒಂದು ಸಾರ್ವಜನಿಕರ ಒಂದು ಸಂಪರ್ಕ ಹಾಗೂ ಸಾರ್ವಜನಿಕರ ಜೊತೆ ಪೊಲೀಸಿಂಗ್ ಮಾಡಿದ್ರೆ ಈ ಒಳ್ಳೆಯ ರಿಸಲ್ಟ್ ಈ ತರ ಬರ್ತದೆ. ಸಿಬ್ಬಂದಿ ಇನ್ನ ಹೆಚ್ಚಿನ ಕೆಲಸ ಮಾಡಲಿ. ಇನ್ನ ಡಿಟೆಕ್ಟ್ ಆಗ್ದಲೇ ಉಳಿದಿರೋ ಕೇಸ್ ಇದೆ ಅಂತ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಮ್ಮವ್ರು ಇನ್ನೂ ಕಷ್ಟಪಟ್ಟು ನಮ್ಮ ಡಿಟೆಕ್ಷನ್ ರೇಟ್ನ ಇನ್ನೂ ಜಾಸ್ತಿ ಮಾಡಿ, ನಮ್ಮ ಪ್ರಕಾರ ಕಳ್ಳತನಗಳು ಆಗ್ಬಾರ್ದು ಫಸ್ಟ್, ಆದ್ರೆ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿ ಕಳ್ಳನ್ನ ಹಿಡಿಯೋದು, ಪ್ರಾಪರ್ಟಿ ರಿಕವರ್ ಮಾಡೋದು, ರಿಕವರ್ ಆಗಿರೋ ಪ್ರಾಪರ್ಟಿ ಆದಷ್ಟು ಬೇಗ ಅದರ ವಾರಸುದಾರರಿಗೆ ಹಿಂದಿರುಗಿಸುವುದು. ಇದು ನಮ್ಮ ಮೂಲ ಆಶಯವಾಗಿ ನಾವು ಕೆಲಸ ಮಾಡ್ತಿದ್ದಾರೆ. ಅವೆಲ್ಲ ಬಂದು ಈ ದಿನ ನಮ್ಮ ಜೊತೆ ಇದ್ದು ನಮ್ಮ ಈ ಒಂದು ಇನಿಷಿಯೇಟಿವ್ಗೆ ಸಹಕಾರ ಕೊಟ್ಟಿದ್ದೀರಾ. ನಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಬರ್ತೀನಿ. ಸಾಧಾರಣ ಮನೆಗಳು 2
9 ಕ್ಯಾಟಲ್ ಏನು ದನ ಕರು ಈ ಥರದ್ದು ಕಳ್ತನಗಳಾಯ್ತು. ಆ ಥರದ್ದು ಇತರೆ ಕಳವು ಪ್ರಕರಣಗಳು 66, ಚೀಟಿಂಗ್ ಪ್ರಕರಣಗಳು 21, ಒಟ್ಟಿಗೆ 150 ಪ್ರಕರಣಗಳನ್ನ ಭೇದಿಸಿ ಇವತ್ತು ಅಂದಾಜು 4,57,00,000 4.5 ಕೋಟಿ ಅಷ್ಟು ಈ ಮೌಲ್ಯದ ಅಂದಾಜು ಮೌಲ್ಯದ ಸ್ವತ್ತುಗಳನ್ನ ಇವತ್ತು ಫಿರ್ಯಾದಿದಾರರಿಗೆ ನಾವು ಹಿಂದಿರುಗಿಸಿದ್ದೇವೆ. ಮುಂದುವರೆದು ಸೈಬರ್ ಅಪರಾಧಗಳಲ್ಲಿ ಸಹ ಸುಮಾರು 5 ಲಕ್ಷದಷ್ಟು ಏನು ಸೈಬರ್ ವಂಚನೆಗೊಳಗಾಗಿ ಜನ ಕಳ್ಕೊಂಡಿದ್ರು, ಅದನ್ನು ಸಹ ಇವತ್ತು ರಿಟರ್ನ್ ಮಾಡಿದ್ದೇವೆ. ಈ ಮೊಬೈಲ್ ಕಳವು ಏನೀಗ ಬಹಳ ರ್ಯಾಂಪೆಂಟ್ ಆಗಿ ಹಾವಳಿ ಆಗ್ತಿದೆ, ಅದರಲ್ಲಿ 1,477 ಹ್ಯಾಂಡ್ಸೆಟ್ಗಳನ್ನ ನಾವು ರಿಕವರ್ ಮಾಡಿ ನಾವು ನೋಡ್ಬೋದು. ಒಂದು ದೊಡ್ಡ ಸ್ಟಾಲ್ ತರ ಒಂದು 10 ಮೊಬೈಲ್ ಮಳಿಗೆ ತರ ಅಷ್ಟು ಮೊಬೈಲ್ಗಳನ್ನ ನಾವು ರಿಕವರ್ ಮಾಡ್ಕೊತಿದ್ದೇವೆ. ಬಂಗಾರದ ಆಭರಣಗಳು ಈಗ ತಮಗೆ ಗೊತ್ತು, ಎಲ್ಲ ಗಗನಮುಖಿಯಾಗಿದೆ ಬಂಗಾರದ ದರಗಳು. ಇವತ್ತು ಪಾಪ 1 ಗ್ರಾಮ್ ಕಳ್ಕೊಂಡ್ರು ಬಹಳ ಕಷ್ಟ ಇದೆ. 10 ಗ್ರಾಮ್ ಅಂದ್ರೆ ಒಂದು ಕುಟುಂಬದ ಸಂಪೂರ್ಣ ಆಸ್ತಿ ತರ ಇದೆ ಇವತ್ತಿನ ಪರಿಸ್ಥಿತಿಗಳಲ್ಲಿ. ಇದು ಟೋಟಲ್ ಆಗಿ ನಾವು 2 kg 342 ಗ್ರಾಮು ಸರಾಸರಿ 2.5 kg. ಇದರ ಅಂದಾಜು ಮೌಲ್ಯ ಸುಮಾರು 2 ಕೋಟಿ ಅಷ್ಟು. ಇದು ಕೇವಲ ಬರೇ ಬಂಗಾರದ ಆಭರಣಗಳನ್ನೇ ಇಷ್ಟು ನಾವು ರಿಕವರ್ ಮಾಡಿ ಇವತ್ತು ಪ್ರಾಪರ್ಟಿನ ರಿಟರ್ನ್ ಮಾಡಿದ್ದೀವಿ. ಹಾಗೆ 1,42,00,000 ನಗದು ಹಣ ಕ್ಯಾಶ್ ರಿಕವರಿ ಮಾಡಿದ್ದು ವಾಪಸ್ ಕೊಟ್ಟಿದ್ದೇವೆ. 4 4 ವೀಲರ್ಸ್ ಇದನ್ನ ವಾಪಸ್ ಕೊಟ್ಟಿದ್ದೇವೆ. ದ್ವಿಚಕ್ರ ವಾಹನಗಳು 83 ದ್ವಿಚಕ್ರ ವಾಹನಗಳು ವಾಪಸ್ ಕೊಟ್ಟಿದ್ದೇವೆ. ಇಷ್ಟು ಪ್ರಕರಣಗಳ ಬಗ್ಗೆ ಬ್ರೀಫ್ ಮಾಡೋದು ಕಷ್ಟ ಆಗಿರೋದ್ರಿಂದ ಕೆಲವು ಬಹಳ ಪ್ರಮುಖವಾದ ಪ್ರಕರಣಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತೇನೆ. ಈ 150 ಪ್ರಕರಣಗಳು ಇವತ್ತು ನಾವು ಡಿಟೆಕ್ಟ್ ಮಾಡಿದ್ದೇವೆ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಕೆಲವು ನೋಡ್ಬೇಕಂದ್ರೆ, ನಮ್ಮ ಈ ಹೊಸಪೇಟೆ ಬಡಾವಣೆಯಲ್ಲಿ 24 ಡಿಸೆಂಬರ್ 2025 ಈ HRG ಕಂಪನಿ ಮಾಲೀಕರ ಮನೆಯಲ್ಲಿ ಆಲ್ಮೋಸ್ಟ್ 10 ಲಕ್ಷ ವ್ಯಾಲ್ಯೂದು ಗೋಲ್ಡ್ ಆರ್ಟಿಕಲ್ಸ್ ಕಳ್ತನ ಆಗಿತ್ತು. ಅದು ಈಗ ಡಿಟೆಕ್ಟ್ ಮಾಡಿ ಇದರಲ್ಲಿ ನೇಪಾಳದವನು ಒಬ್ಬ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಆಲ್ಮೋಸ್ಟ್ ನಮ್ಮ ದೇಶನೇ ಬಿಟ್ಟು ಓಡೋ ಸಂಭಾವನೆ ಬಹಳ ಜಾಸ್ತಿ ಇತ್ತು. ಬಹಳ ಕ್ವಿಕ್ ಆಗಿ ಡಿಟೆಕ್ಟ್ ಮಾಡಿ ಈ ಆರೋಪಿನ ನಾವು ಪತ್ತೆ ಹಚ್ಚಿ ಇವನ್ನ ಅರೆಸ್ಟ್ ಮಾಡಿ ಈ ಕಂಪ್ಲೀಟ್ ಆಗಿ ಅವನ ಎಲ್ಲ ಪ್ರಾಪರ್ಟಿಗಳು ರಿಕವರ್ ಮಾಡಿದ್ದೇವೆ. ಹಾಗೆ ಈ ಹೊಸಪೇಟೆ ಕ್ರೈಮ್ ನಂಬರ್ 27 ಇದರಲ್ಲಿ ಅವರು ಮದುವೆಗೆ ಹೋಗಿದ್ದಾಗ ಅವ್ರ ಮನೆಯಲ್ಲಿ ಇದ್ದಿದ್ದ ಎಲ್ಲ ಪ್ರಾಪರ್ಟಿ ಕಣ್ಮರೆ ಆಗಿತ್ತು. ಇವನೊಬ್ಬ ಆರೋಪಿ ಮೊಹಮ್ಮದ್ ಅಲಿ ನಾಲಾಬಂದಿ ಅಲಿಯಾಸ್ ನಾಲಾಬಂದಿ ಹುಬ್ಬಳ್ಳಿಯವನು ಬಹಳ ನಟೋರಿಯಸ್ ಕ್ರಿಮಿನಲ್. ಈಗ ತಾನೇ ನಮ್ಮ ಅಧಿಕಾರಿಗಳು ಎಕ್ಸ್ಪ್ಲೇನ್ ಮಾಡೋದು ತಾವು ನೋಡಿದ್ದೀರಾ. ಹಾಗೇನೆ ಸಾಕಷ್ಟು ಬೇರೆ ಬೇರೆ ಪ್ರಕರಣಗಳು ಹೊಸಪೇಟೆಯದು ಕ್ರೈಮ್ ನಂಬರ್ 331 ನಲ್ಲಿ 26/25 ನಲ್ಲಿ ಸಾಕಷ್ಟು 8,50,000 ಇದು ಪಾಪ ಆ ವ್ಯಕ್ತಿ ಒಂದು ಚಿಕಿತ್ಸೆ ಮಾಡಿಸ್ಕೋಬೇಕಾಗಿರುತ್ತೆ. ಅವರು ಚಿಕಿತ್ಸೆಗೆ ಅಂತ ಹೈದರಾಬಾದ್ ಹೋದ್ರೆ ಪಾಪ ಆಲ್ರೆಡಿ ಕಷ್ಟದಲ್ಲಿದ್ದವರು ವಾಪಸ್ ಬಂದು ನೋಡಿದ್ರೆ 9 ಲಕ್ಷದಷ್ಟು ಮನೇಲಿ ಇದ್ದಿದ್ದ ಎಲ್ಲ ವ್ಯಾಲ್ಯೂಸ್ ಕಳ್ತನ ಆಗೋಗಿದೆ. ಪಾಪ ಬಹಳ ಕಷ್ಟದಲ್ಲಿ ನೋವಿನಿಂದ ಅವ್ರು ಬಂದು ಪೊಲೀಸ್ ಠಾಣೆ ಅಪ್ರೋಚ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಾವು ಕೇಸ್ ರಿಜಿಸ್ಟರ್ ಮಾಡಿ ಈ ಪ್ರಕರಣದಲ್ಲಿ ಒಬ್ಬ ಆರೋಪಿ ಗಣೇಶ್ ಅಂತ ಇವನನ್ನ ನಾವು ಅರೆಸ್ಟ್ ಮಾಡಿ ಸಂಪೂರ್ಣವಾಗಿ 8.5 ಲಕ್ಷದಷ್ಟು ಅವರ ಪ್ರಾಪರ್ಟಿ ಏನಾಗಿತ್ತು ಅದನ್ನ ರಿಕವರ್ ಮಾಡಿ ಇವತ್ತು ರಿಟರ್ನ್ ಮಾಡಿಕೊಟ್ಟಿದ್ದೇವೆ. ಕ್ರೈಮ್ ನಂಬರ್ 70ಯಲ್ಲಿ 4 ಜನ ಅಂತಾರಾಜ್ಯ ಕಳ್ಳರವರು ಈ ಪ್ರಕರಣದಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿ ಸುಮಾರು 3,10,000 ಪ್ರಾಪರ್ಟಿಗಳನ್ನ ರಿಕವರ್ ಮಾಡಿ ಇವತ್ತು ರಿಟರ್ನ್ ಮಾಡಿದ್ದೇವೆ. ಹಾಗೆ ಈ ಹರಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ದುರ್ಗಾಂಬ ಬಸ್ನಲ್ಲಿ ಬಿಜಾಪುರದಲ್ಲಿ ಅವರ ವ್ಯಾಪಾರಕ್ಕಾಗಿ ಆಲ್ಮೋಸ್ಟ್ 806 ಗ್ರಾಮು
ಚಿನ್ನ ಬಂಗಾರದ ಆಭರಣಗಳನ್ನ ಅವರು ಸಾಗಿಸ್ತಾ ಇರ್ಬೇಕಾದ್ರೆ ಇದು ಒಂದೇ ಕನ್ಸೈನ್ಮೆಂಟ್ 61,25,600 ಇದು. ಸೊ ಅಲ್ಲಿ ಇವರಿಂದ ಕಳ್ಳರು ಕಳ್ತನ ಮಾಡಿಕೊಂಡು ಈ ಪ್ರಕರಣದಲ್ಲಿ ನಾವು ಕೃಷ್ಣ ನಾಯಕ, ನಿತ್ಯಾನಂದ, ಮಂಜುನಾಥ, ಇದ್ರಲ್ಲಿ ನೋಡಿ ವಿಚಿತ್ರ ಅಂದ್ರೆ ಆ ಬಸ್ ಚಾಲಕ ಮತ್ತೆ ಕಂಡಕ್ಟರ್ ಮಿಕ್ಸ್ಡ್ ಅಪ್ ಇದ್ರು. ಸೊ ಅವರೇ ಮಿಕ್ಸ್ಡ್ ಅಪ್ ಇದ್ದು ಇವನು ಇನ್ನೊಬ್ಬನ ರೆಡಿ ಮಾಡಿ ಇದೊಂಥರ ಬಹಳ ಘೋರವಾದ ಅಪರಾಧ. ಇದು ಬಹಳ ಟೆಕ್ನಿಕಲಿ ಡಿಫಿಕಲ್ಟ್ ಇತ್ತು ಇದನ್ನ ಡಿಟೆಕ್ಟ್ ಮಾಡೋದಕ್ಕೆ. ಹರಪನಹಳ್ಳಿ ಟೀಮು ಒಳ್ಳೆ ಕೆಲಸ ಮಾಡಿ ಡಿಟೆಕ್ಟ್ ಮಾಡಿದ್ದಾರೆ. ಹಾಗೆ ಹರಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಶಾಸಕರ ಕಚೇರಿಗೆನೆ ಯಾರೋ ಸರಿಯಾಗಿ ಬೀಗ ಹಾಕಿಲ್ದಿದ್ದ ಅಂತ ಅನ್ಕೊಂಡವರು ಬೀಗ ಮುರಿದು ಅಕ್ರಮವಾಗಿ ಪ್ರವೇಶ ಮಾಡಿ ಕಚೇರಿಯಲ್ಲಿದ್ದ 10,80,000 ಬಂಗಾರ ಮತ್ತೆ ಬೆಳ್ಳಿ ಈ ಆಭರಣಗಳು, ಒಂದು 2.5 ಲಕ್ಷ ಕ್ಯಾಶು ಕಳ್ತನ ಆಗಿತ್ತು. ಇದ್ರಲ್ಲೂ ಮತ್ತೆ ಇಂಟರ್ ಸ್ಟೇಟ್ ಕ್ರಿಮಿನಲ್ಸ್ ಇವರು ಜೀಲಿಯಾ ಅಂತ ಒಬ್ಬ, ರಾಕೇಶ್ ಪವಾರ್ ಅಂತ ಒಬ್ಬ ಮಧ್ಯಪ್ರದೇಶದವರು. ನೋಡಿ ಎಲ್ಲಿಂದ ಎಲ್ಲಿಗೆ ಬರ್ತಾರೆ, ಮಧ್ಯಪ್ರದೇಶದ ಕ್ರಿಮಿನಲ್ಗಳು ಬಂದು ಹರಪನಹಳ್ಳಿ ಶಾಸಕರ ಕಚೇರಿಯಲ್ಲಿ ಕಳ್ತನ ಮಾಡ್ತಾರೆ ಅಂದ್ರೆ ಇದೆಲ್ಲ ಬಹಳ ಚಾಲೆಂಜಿಂಗ್. ಅಂದ್ರೆ ಸರಿಯಾಗಿ ಟೆಕ್ನಿಕಲ್ ಆಗಿ ವರ್ಕೌಟ್ ಮಾಡಲಾದ್ರೆ ಸಿಗೋ ಕೇಸುಗಳೇ ಅಲ್ಲ. ಬಹಳ ಪರಿಶ್ರಮ ನಮ್ಮ ಸಿಬ್ಬಂದಿ, ಎಸ್ಪೆಷಲಿ ನಮ್ಮ ಕ್ರೈಮ್ ಸಿಬ್ಬಂದಿ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಹಾಗೆ ಹರಪನಹಳ್ಳಿ ಕ್ರೈಮ್ ನಂಬರ್ 108 3 ಜನ ಆರೋಪಿಗಳು ಚಂದ್ರಶೇಖರ, ಮಣಿಕಂಠ ಮತ್ತೆ ಭೀಮೇಶ್ ಇವನ್ನ ಅರೆಸ್ಟ್ ಮಾಡಿ 3.5 ಲಕ್ಷ ರಿಕವರ್ ಮಾಡಿದೀವಿ. ಚಿತ್ತವಾಡಿಗೆಯಲ್ಲಿ ಕ್ರೈಮ್ ನಂಬರ್ 54 ಅಲ್ಲಿ 6.25 ಲಕ್ಷದ ಪ್ರಾಪರ್ಟಿ ರಿಕವರ್ ಮಾಡಿದ್ದೇವೆ. ಹಾಗೆ ಈ 2 ವೀಲರ್ ಒಂದು ಬಹಳ ದೊಡ್ಡ ಮೆನೇಸ್ ಆಗ್ಬಿಟ್ಟಿದೆ. ಇವತ್ತು ನಾವು ಗಾಡಿಗಳಲ್ಲಿ ನಿಲ್ಸಿರೋದು ಒಂದು ಭಾಗ ಆಯ್ತು, ಎರಡನೇ ಭಾಗ ಬಹಳ ಮೆಟಿಕ್ಯುಲಸ್ ಆಗಿ ವರ್ಕ್ ಮಾಡಿ ಯಾರು ಕದೀತಾ ಇದ್ದಾರೆ, ಎಲ್ಲಿ ಮಾರ್ತಾರೆ, ನಕಲಿ ದಾಖಲೆಗಳಾಗ್ತಾ ಇದೆಯಾ, ಇದನ್ನ ನಾವು ಬ್ಯಾಕ್ ಎಂಡ್ ಇವಾಗ ಬಹಳ ಡೀಟೇಲ್ ಆಗಿ ತನಿಖೆ ಮಾಡ್ತಿದ್ವಿ. ಒಂದು ಆಯ್ತು, ಕಳ್ತನ ಆಯ್ತು, ರಿಕವರಿ ಮಾಡಿದ್ವಿ, ಆರೋಪಿಗಳನ್ನ ಪತ್ತೆ ಹಚ್ಚಿದ್ವಿ. ಬಟ್ ಸೋರ್ಸ್ ಮಾರ್ಕೆಟ್ ಯಾವುದು? ನಮಗೀಗ ಕೆಲವು ಮಾಹಿತಿಗಳ ಪ್ರಕಾರ ಪಾಪ ಹಳ್ಳಿಗಳಲ್ಲಿ ಅಮಾಯಕರಿರ್ತಾರೆ, ಅವ್ರಿಗೆ ಯಾವ್ದೋ ಫೋರ್ಜ್ ಡಾಕ್ಯುಮೆಂಟ್ಸ್ ತಗೊಂಡು 50,000 ಒಳ್ಳೆ ಬೈಕ್ನ 10,000 ಕೊಟ್ಬಿಟ್ರೆ ಅವ್ನು ಏನು ಕ್ವಶನ್ ಕೇಳ್ದಲ್ಲ ತಾಂತಾನೆ. ಯಾಕಂದ್ರೆ ಹಳ್ಳಿಯಲ್ಲಿ ಯಾವನ RTO ಚೆಕ್ ಮಾಡಲ್ಲ, ಪೊಲೀಸರು ಚೆಕ್ ಮಾಡೋದು ಕಷ್ಟ ಇದೆ, ಬರೇ ಹೊಲ ಮನೆ ಹೋಗ್ತಾ ಇರ್ತಾನೆ. ಹಾಗಾಗಿ ನಾವು ಡಿಟೆಕ್ಟ್ ಮಾಡಿರೋದು ಅಷ್ಟೇ ಅಲ್ಲ, ಈ ಜಾಲ ಏನಿದೆ ಅದನ್ನ ನಾವು ಬೇಯಿಸೋದಕ್ಕೆ ಎಲ್ಲಾ ರೀತಿ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೇವೆ. ಈ ಫೇಕ್ ಗೋಲ್ಡ್ ಒಂದು ದೊಡ್ಡ ಗ್ಯಾಂಗ್ ಆಪರೇಟ್ ಮಾಡ್ತಾ ಇತ್ತು ವಿಜಯನಗರ ಜಿಲ್ಲೆಯಲ್ಲಿ. ನಮ್ಮ SP ಅವರಿಗೆ ನಾವು ಈ ಹಿಂದೆನೆ ಕ್ಲಿಯರ್ ಕಟ್ ಮ್ಯಾಂಡೇಟ್ ಕೊಟ್ಟು ಈ ಏನು ಫೇಕ್ ಗೋಲ್ಡ್ ಕೇಸ್ಗಳಿದಾವೆ ನಿಲ್ಲಬೇಕು, ಇದಕ್ಕೆ ಯಾವಂದೇ ಸಪೋರ್ಟ್, ಈವನ್ ಇನ್ಕ್ಲೂಡಿಂಗ್ ಯಾವನಾರು ಪೊಲೀಸ್ ಸಿಬ್ಬಂದಿ ಸಪೋರ್ಟ್ ಇದ್ರು ನಿಲ್ಲಬೇಕು, ಅವ್ರನ್ನೂ ಸಹ ಹಿಡಿದು ಜೈಲಿಗೆ ಹಾಕ್ಬೇಕಂತ ನಾವು ಸ್ಪಷ್ಟವಾಗಿ ಹೇಳಿದೆವು. ಯಾಕಂದ್ರೆ ಕೆಲವು ಕಡೆ ಆ ತರ ಇಂಪ್ರೆಷನ್ಸ್ ಬಂತು, ಯಾಕೆ ಆಗ್ತಾ ಇದೆ ಅಂತ. ಬಟ್ ಮೇಲ್ನೋಟಕ್ಕೆ ನಾವು ಅದು ನೋಡಿದಾಗ ಅವು ಬಹಳ ಆರ್ಗನೈಸ್ಡ್ ಗ್ಯಾಂಗ್ಸ್ ಈ ಕೆಲಸಗಳು ಮಾಡ್ತಾ ಇದ್ವು. ಸೊ ಈ ಕ್ರೈಮ್ ನಂಬರ್ 57 ನಲ್ಲಿ 30 ಲಕ್ಷ ರೂಪಾಯಿ ವರ್ತ್ 30 ಲಕ್ಷ ರೂಪಾಯಿ ದುಡ್ಡು ಕಿತ್ಕೊಂಡು ನಕಲಿ ಗೋಲ್ಡ್ ಕಾಯಿನ್ಸ್ ಕೊಟ್ಟು ಹೋಗಿದ್ರು. ಆ ಎಂಟೈರ್ 30 ಲಕ್ಷನ ನಾವು ಇವತ್ತು ರಿಕವರ್ ಮಾಡಿ ಕೇಸ್ ಡಿಟೆಕ್ಟ್ ಮಾಡಿದೀವಿ. ಹರಪನಹಳ್ಳಿಯಲ್ಲಿ ಸಹ ಇದೇ ತರದ ಕೇಸ್ಗಳಲ್ಲಿ ಒಂದು ಕೇಸ್ನಲ್ಲಿ 8 ಲಕ್ಷ, ಇನ್ನೊಂದು ಕೇಸ್ನಲ್ಲಿ 6 ಲಕ್ಷ, ಕ್ರೈಮ್ ನಂಬರ್ 120, 173 ಈ ಕೇಸ್ಗಳು ಸಹ ನಾವು ಡಿಟೆಕ್ಟ್ ಮಾಡಿದೀವಿ. ಹಾಗೆ ಹಡಗಲಿಯಲ್ಲಿ 40 ಲಕ್ಷ, ಇದು ಫೇಕ್ ಗೋಲ್ಡ್ ಕೇಸ್, ಇದು 40 ಲಕ್ಷ ಕೇಸ್, ಇದು ಕ್ರೈಮ್ ನಂಬರ್ 4 of 26. ಇದರಲ್ಲಿ ಈ ಹನುಮಂತಪ್ಪ ಕೊರ್ಚರಟ್ಟಿ ಹರಪನಹಳ್ಳಿ, ಇದು ನಮ್ಮ ಹರಪನಹಳ್ಳಿಯಲ್ಲಿ ಕೆಲವು ಗ್ಯಾಂಗ್ಗಳು ಇರೋದನ್ನ ನಾವು ಈಗಾಗಲೇ ಟೆಕ್ನಿಕಲಿ ತಿಳ್ಕೊಂಡಿದ್ದೇವೆ. ಅರೆಸ್ಟ್ ಮಾಡೋದೊಂದೇ ಅಲ್ಲ, ಮುಂದೆ ನಾವು ಎಲ್ಲೆಲ್ಲಿ ಕಾನೂನು ರೀತಿ ನಮ್ಗೆ ಅವಕಾಶ ಇದೆ ಬಹಳ ಕಠಿಣವಾದ ಎಕ್ಸ್ಟರ್ಮೆಂಟ್ ಆಕ್ಟ್ ನಲ್ಲಿ ಸಹ ಕ್ರಮ ಮಾಡೋದ್ರ ಬಗ್ಗೆ ಈಗಾಗಲೇ SP ಅವರಿಗೆ ಗಮನ ವಹಿಸಕ್ಕೆ ಹೇಳಿದ್ದೇವೆ, ಈಗಾಗಲೇ ನೋಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ದಲೆ ನಾನು ತಮ್ಮ ಮೂಲಕ ಪ್ರತಿಯೊಬ್ಬರಿಗೂ ಅಪೀಲ್ ಮಾಡ್ತೇನೆ. ಈಗ ನಾವು ಕೇಸ್ ಕೊಟ್ಟರು, ರಿಜಿಸ್ಟರ್ ಮಾಡಿದ್ವಿ, ಇವತ್ತು ಪ್ರಾಪರ್ಟಿ ಕೊಟ್ಬಿಟ್ವಿ, ನಾಳೆ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಕ್ ಕರೆದಾಗ
ಇದರಲ್ಲಿ 90% ಜನಕ್ಕೆ ಉತ್ಸಾಹ ಇರಲ್ಲ. ಅವ್ರದ್ದು ತಪ್ಪು ಅಂತ ಹೇಳಲ್ಲ. ಇದೇನಾಗುತ್ತೆ, ಕಳ್ತನ ಆಯ್ತು, ಕೇಸ್ ಕೊಟ್ವಿ, ಡಿಟೆಕ್ಟ್ ಆಯ್ತು, ಅಲ್ಲಿಗೆ ಅದು ಮುಗೀತು ಅಂತ ಅವ್ರಿಗೆ ಭಾವನೆ. ಬಟ್ ಇನ್ನೊಬ್ಬರ ಮನೆಯಲ್ಲಿ ಕಳ್ತನ ಆಗ್ಬಾರ್ದಂದ್ರೆ ಇವ್ರು ಹೋಗಿ ಸರಿಯಾಗಿ ಟ್ರಯಲ್ ನಲ್ಲಿ ಸಾಕ್ಷ್ಯಗಳು ಹೇಳಿ ಶಿಕ್ಷೆ ಆಗೋದಾದ್ರೆ ಮಾತ್ರ ಈ ಒಂದು ವಿಶೇಷ ಸೈಕಲ್ಗೆ ಕಡಿವಾಣ ಬೀಳ್ತದೆ. ಇಲ್ಲ ಅಂದ್ರೆ ಏನಾಗ್ತದೆ, ಈ ಕೇಸ್ನಲ್ಲಿ ಮತ್ತೆ ಕನ್ವಿಕ್ಟ್ ಅಕ್ವಿಟ್ ಆದಾಗ ಮತ್ತೆ ಮಾಡ್ತಾನೆ, ಬೇಲ್ ಸಿಗುತ್ತೆ, ಮತ್ತೆ ಮಾಡ್ತಾನೆ. ಹಾಗಾಗಿ ನಾವು ಇವತ್ತು ಇವ್ರ ಪ್ರಾಪರ್ಟಿ ಕೊಡೋದು ಒಂದೇ ಅಲ್ಲ, ಈ ವಿಚಾರದಲ್ಲಿ ಇವ್ರಿಗೆ ಅಪೀಲ್ ಮಾಡಿ, ರಿಕ್ವೆಸ್ಟ್ ಮಾಡಿ, ನಾವು ನ್ಯಾಯಾಲಯಗಳು ಯಾವಾಗ ಸಮನ್ಸ್ ಕೊಡುತ್ತೆ ಆವಾಗ ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಇವತ್ತು ಒಂದು ವಿಶೇಷವಾಗಿ ಅವ್ರಿಗೆ ಅಪೀಲ್ ಮಾಡಿದ್ದೇವೆ. ನಾವು ದೃಷ್ಟಿಕೋನದಲ್ಲಿ ನೋಡ್ಬೇಕಂದ್ರೆ ಪೊಲೀಸ್ ಇಲಾಖೆ ವಿಕ್ಟಿಮ್ ಸೆಂಟ್ರಿಕ್ ಆಗಿ ಕೆಲಸ ಮಾಡೋ ಒಂದು ಉದ್ದೇಶದಿಂದ ನೊಂದವರಿಗೆ ಆದಷ್ಟು ಶೀಘ್ರವಾಗಿ ನ್ಯಾಯ ಒದಗಿಸಬೇಕು. ಒಂದು, ಪ್ರೊಟೆಕ್ಟ್ ಮಾಡಬೇಕು. ಎರಡು, ಶೀಘ್ರವಾಗಿ ಡಿಟೆಕ್ಟ್ ಮಾಡಬೇಕು. ತಮಗೆ ಗೊತ್ತೇ ಇದೆ, ನಾವೀಗ ಕ್ರೈಮ್ ಪ್ರಿವೆನ್ಷನ್ ಮಾಡಲಿಕ್ಕೆ ಹಲವಾರು ಯೋಜನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈ ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ನಮ್ಮ ಪ್ರತಿಯೊಂದು ಬೀಟ್ ಕಾನ್ಸ್ಟೇಬಲ್ಸ್ ಅವರವರ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಹೋಗಿ ಸಾಕಷ್ಟು ಅವೇರ್ನೆಸ್ ಕ್ಯಾಂಪೇನ್ಸ್ ಮಾಡಿ ಅವ್ರಿಗೆ ಕಳ್ತನ ಆಗ್ದಲೇ ಇರೋದಕ್ಕೆ ಏನೆಲ್ಲ ಮಾಡಬೇಕು ಎಲ್ಲ ಅವೇರ್ನೆಸ್ ಕೊಟ್ಟು ಹೋಗ್ತಾ ಇದ್ದೀವಿ. ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಲಾಕ್ಡ್ ಹೌಸ್ ಸರ್ವೆಲೆನ್ಸ್ ಅಂತ ಒಂದು ಹೊಸ ಇನಿಷಿಯೇಟಿವ್ ಮಾಡಿ ನಾವೀಗ ಒಂದು ಮೊಬೈಲ್ ನಂಬರ್ನ ಈಗಾಗಲೇ ನಮ್ಮ SP ಅವರು ತಮ್ಮೆಲ್ಲರ ಮೂಲಕ ಜನತೆಗೆ ಹಂಚ್ಕೊಂಡಿದ್ದಾರೆ. ಯಾರ್ಯಾರು ಫೋನ್ ಮಾಡಿ ನಮಗೆ ಹೇಳ್ತಾರೆ, ನಾವು ಅದ್ರ ಮೇಲೆ ಒಂದು ನಿಗಾ ವಹಿಸಿ ಆದಷ್ಟು ಈ ರೀತಿಯ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇಂದ ಅವರ ಪ್ರಾಪರ್ಟಿಗಳನ್ನ ನಾವು ಪ್ರೊಟೆಕ್ಟ್ ಮಾಡೋ ಪ್ರಯತ್ನ ಮಾಡ್ತೀವಿ. ಆದ್ರೆ ಪೊಲೀಸ್ ಇಲಾಖೆ ಪರಮಾತ್ಮ ಅಲ್ಲ. 365 ಡಿಗ್ರೀಸು, ನಾವು 365 ಡೇಸು 24/7 ನಾವು ಕೆಲಸ ಮಾಡಿದ್ರು ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅಂದ್ರೆ ಅಂಟಿಲ್ ಅಂಡ್ ಅನ್ಲೆಸ್ ಪ್ರತಿಯೊಬ್ಬರು ಅವ್ರವ್ರ ಹಂತದಲ್ಲಿ ಅವ್ರು ಮಾಡ್ಬೋದಾದ ಕೆಲಸಗಳು ಏನು, ಬೇರೆಯವರಿಗೆ ಸರಿಯಾಗಿ ಮಾಹಿತಿ ಕೊಡೋದು, ಸ್ವಲ್ಪ ಅಪರಿಚಿತರ ಬಗ್ಗೆ ಮಾಹಿತಿ ಇಟ್ಕೊಳ್ಳೋದು, CCTVಗಳ ಅಳವಡಿಸೋದು, ನಮ್ಮ ಬೀಟ್ ಏನು ಗ್ರೂಪ್ಸ್ ಇದೆ ಆ ಗ್ರೂಪ್ಗಳಲ್ಲಿ ಸದಸ್ಯರಾಗಿ ಸ್ವಲ್ಪ ಆಕ್ಟಿವ್ ಆಗಿ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸೋದು. ಇದು ಮಾಡಿದಾಗ ಸಹ ನಾವು ಒಂದು ಎಂಟೈರ್ ಡಿಸ್ಟ್ರಿಕ್ಟ್ನ ನಾವು ಮ್ಯಾಕ್ಸಿಮಮ್ ಆಗಿ ಕ್ರೈಮ್ ಫ್ರೀ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ಬೋದು. ಹಾಗೆ ಇನ್ನೊಂದು ಸ್ಪೆಷಲ್ ಇನಿಷಿಯೇಟಿವ್ ಅಂದ್ರೆ ಆಸರೆ ಅಂತ. ಯಾರು ವೃದ್ಧಾಪ್ಯದಲ್ಲಿ ನಾನಾ ಕಾರಣಗಳಿಗೆ ಮಕ್ಕಳಿರೋದಿಲ್ಲ ಅಥವಾ ಮಕ್ಕಳು ಬೇರೆ ದೇಶದಲ್ಲಿ ಇರ್ತಾರೆ, ದಂಪತಿಗಳಾದ್ರೂ ವೃದ್ಧ ದಂಪತಿಗಳು ಇರ್ತಾರೆ ಅಥವಾ ಒಬ್ಬೊಬ್ಬರಾದ್ರೂ ಇರ್ತಾರೆ, ಇಂಥವ್ರ ಮನೆಗಳಿಗೆ ನಾವು ಸ್ಪೆಸಿಫಿಕ್ ಆಗಿ ಸಿಬ್ಬಂದಿ ನಿಯೋಜಿಸಿ ಈ ಆಸರೆ ಯೋಜನೆಯಲ್ಲಿ ನಾವು ಮ್ಯಾಪ್ ಮಾಡಿ ಆ ಜಿಲ್ಲೆಯಲ್ಲಿ ಮ್ಯಾಪ್ ಆಗಿರೋ ಮನೆಗಳಿಗೆ ನಮ್ಮ ಸಿಬ್ಬಂದಿಗಳು, ಪೊಲೀಸ್ ಒಂದೇ ಅಲ್ಲ, ಎಷ್ಟೋ ಸಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನೋ ಒಂದು ಕೆಲಸ, ಬೇರೆ ಏನೋ ಎಲೆಕ್ಟ್ರಿಸಿಟಿ ಕಂಪ್ನಿ ಜೊತೆ ಏನೋ ಕೆಲಸ, ಇಂಥವು ಎಲ್ಲ ನಮ್ಮ ಶಕ್ತಿ ಮೀರಿ ನಮ್ಮ ಸಿಬ್ಬಂದಿ ಸಹಾಯ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ನಮ್ಗೆ ಎಲ್ಲರೂ ಜನಸ್ನೇಹಿ ಪೊಲೀಸಿಂಗ್ನ, ವಿಕ್ಟಿಮ್ ಸೆಂಟ್ರಿಕ್ ಪೊಲೀಸಿಂಗ್ನ ಮಾಡೋ ಉದ್ದೇಶದಲ್ಲಿ ಸರ್ಕಾರ ಕಟಿಬದ್ಧವಾಗಿದೆ. ನಮ್ಮ ಹಂತದಲ್ಲಿ, ನಮ್ಮ ವಲಯದಲ್ಲಿ ಈಗಾಗಲೇ ನಾನು 2 ಜಿಲ್ಲೆಗಳಲ್ಲಿ ಈ ರೀತಿ ಪ್ರಾಪರ್ಟಿ ರಿಟರ್ನ್ ಪರೇಡ್ ಮಾಡಿ ಇದು 3ನೇ ಜಿಲ್ಲೆ ಮಾಡ್ತಾ ಇದ್ದೀವಿ. ಬಳ್ಳಾರಿ ಜಿಲ್ಲೆಯಲ್ಲಿ ಮಾಡಿದ್ವಿ, ನಿನ್ನೆ ತಾನೇ ಕೊಪ್ಪಳದಲ್ಲಿ ಮಾಡಿದ್ವಿ. ಈಗ ತಾವು ನೋಡ್ತಾ ಇದ್ದೀರಾ, ಇದೊಂದು ಪ್ರಾಪರ್ಟಿ ರಿಟರ್ನ್ ಪರೇಡ್ ಇಂದ ಕನಿಷ್ಠ ಅಂದ್ರೆ ಒಂದು 500 ಕುಟುಂಬಗಳಿಗೆ ಒಂದು ನೆಮ್ಮದಿ ಸಿಕ್ಕಿದೆ. ಇವತ್ತು ನಾವು ಮಾಡಿರೋ ಪ್ರಾಪರ್ಟಿ ರಿಟರ್ನ್ ಪರೇಡ್ ಇಂದ ಎಷ್ಟೋ ಜನಗಳು ಪಾಪ ಮದುವೆಗಳು ಇನ್ನೊಂದು ಪ್ಲಾನ್ ಮಾಡೋದೇ ಬಹಳ ಕಷ್ಟ ಆಗೋಗಿತ್ತು. ಎಷ್ಟೋ ಜನ ಈಗ ಜೀವಮಾನ ಇಡೀ ದುಡ್ದಿದ್ ಮಾಡಿದ್ರೆ ಎಷ್ಟೋ ಸೂಸೈಡ್ಗಳಾಗೋಗ್ಬಿಟ್ಟಿದ್ದಾವೆ. ಸೊ ಹಾಗಾಗಿ ಇದು ನಮಗೂ ಸಹ ಬಹಳ ಒಂದು ಆತ್ಮತೃಪ್ತಿ ತಂದ್ಕೊಡೋ ಕೆಲಸ, ಬಹಳ ಒಳ್ಳೆ ಕೆಲಸ ಆಗಿದೆ. ಹಾಗಾಗಿ ನಮ್ಮ ಸಿಬ್ಬಂದಿ ಮತ್ತೆ ಅಧಿಕಾರಿಯವರು, ವಿಶೇಷವಾಗಿ ನಮ್ಮ SP, ಅಡಿಷನಲ್ SP ಅವರು, ನಮ್ಮ DSPಗಳು, ಎಲ್ಲ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗಳು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಬಹಳ ಮುಕ್ತ ಕಂಠದಿಂದ ನಾನು ಅವರ ಕಾರ್ಯವನ್ನ ಶ್ಲಾಘಿಸ್ತಾ ಇದ್ದೇನೆ. ಇನ್ನೂ ಮಾಡ್ಲಿಕ್ಕೆ ಬಹಳ ಕೆಲಸ ಇದೆ. ಅಂದ್ರೆ ನಾವು ಎಲ್ಲ ಆಗ್ಬೇಕು ಅನ್ನೋ ಭಾವನೆಯಲ್ಲಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಯಾವತ್ತೂ ಏನೂ ಆಗೋಲ್ಲ. ನಥಿಂಗ್ ಈಸ್ ಕಂಪ್ಲೀಟ್. ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಸತ್ಯಗಳು ಈ ದಿನದ, ಈ ಗಂಟೆಯ, ಈ ನಿಮಿಷದ ಸತ್ಯಗಳು. ಓಕೆ,
ಹಾಗಾಗಿ ನಮಗೆ ಆ ಚಾಲೆಂಜಸ್ನ ಸಂಪೂರ್ಣ ಪರಿವೇ ಇದೆ. ಇನ್ನೊಂದು ನಮಗೆ ಕಳವಳಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.